ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ನಾಗರತ್ನ ಪ್ರಕಾಶ್ ಅವರು ಬಂದಿದ್ದಾರೆ. ಅವರನ್ನ ನಮ್ಮ ಈ ಖಾನಾವಳಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅಮ್ಮ, ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಎಲ್ಲಿಂದ ಬಂದಿದ್ದೀರಮ್ಮ ನೀವು? ನಾವು ಇಲ್ಲಿ ಬೆಂಗಳೂರು ಆರ್ ನಗರದಿಂದ ಬಂದಿದ್ದೀವಿ. ರಾಜರಾಜೇಶ್ವರಿ ನಗರ. ರಾಜರಾಜೇಶ್ವರಿ ನಗರದಿಂದನಾ? ಓಕೆ, ತುಂಬಾ ಸಂತೋಷಮ್ಮ. ಇವತ್ತು ಖಾನಾವಳಿಲಿ ಏನ್ ಮಾಡ್ತಾ ಇದ್ದೀರಾ? ಯಾವ ಅಡುಗೆ ಮಾಡ್ತಾ ಇದ್ದೀರಾ? ನರ್ಗಿಸ್ ಮಂಡಕ್ಕಿ ಅಂತ ದಾವಣಗೆರೆ ಸೈಡ್ ತುಂಬಾ ಫೇಮಸ್. ದಾವಣಗೆರೆ, ಹಾವೇರಿ ಎರಡು ಜಿಲ್ಲೆಗಳಲ್ಲಿ ತುಂಬಾ ಫೇಮಸ್ ಇದೆ ಇದು. ಸುಮಾರು 40 ರೂಪಾಯಿ ಲೀಟರ್ ಸಿಗುತ್ತೆ ಇದು. 1 ಲೀಟರ್ಗೆ 40 ರೂಪಾಯಿ. ಅದು ನಾವು ಮನೆಯಲ್ಲೇ ಮಾಡ್ಕೊಂಡ್ರೆ ತುಂಬಾ ಕಡಿಮೆ ರೇಟಿಗೆ ನಾವು ಮಾಡ್ಕೋಬಹುದು. ಕಡಿಮೆ ಖರ್ಚಿನಲ್ಲಿ ಮಾಡ್ಕೊಂಡು ಚೀಪ್ ಅಂಡ್ ಬೆಸ್ಟ್ ಕ್ಲೀನ್ ಆಗಿ ಮಾಡ್ಕೋಬಹುದು. ಅದಕ್ಕೋಸ್ಕರ ನಾನು ಎಲ್ಲ ವೀಕ್ಷಕರಿಗೆ ಇದೊಂದು ಪರಿಚಯ ಹೊಸ ರುಚಿ ಪರಿಚಯ ಮಾಡೋಣ ಅಂತ. ಓಕೆ ಅಮ್ಮ. ಸೊ ಹಾಗಾದ್ರೆ ಏನೆಲ್ಲ ಸಾಮಗ್ರಿಗಳು ಬೇಕು? ಅದಕ್ಕೆ ಮಂಡಕ್ಕಿ ಮೇನು. ಮಂಡಕ್ಕಿ, ಬೆಳ್ಳುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಹಸಿ ಶುಂಠಿ, ಊರ್ಗಡ್ಲೆ ಪುಡಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಸಾಸಿವೆ. ಇದಿಷ್ಟು ಸಾಮಗ್ರಿಗಳು ಇಟ್ಕೊಂಡ್ರೆ ಆಯ್ತು. ಮಂಡಕ್ಕಿ ಇದೇ ವೆರೈಟಿ ಮಂಡಕ್ಕಿನ ಇದೇನ್ ಮಂಡಕ್ಕಿ ಅಂತ ಹೇಳ್ತಾರಮ್ಮ? ಇದು ಏನಿಲ್ಲ, ಪ್ಲೇನ್ ಮಂಡಕ್ಕಿ. ಅಂದ್ರೆ ಅಲ್ಲ, ಇದರಲ್ಲಿ 2 ವೆರೈಟಿ ಬರುತ್ತೆ. ಇಲ್ಲ, ಅದು ಇದ್ರದ್ದು ಮಂಡಕ್ಕಿ ಮೈಸೂರು ಮಂಡಕ್ಕಿ ಅಲ್ಲ ಇದು. ಇದು ಹಂಗೆ ಪ್ಲೇನ್ ಮಂಡಕ್ಕಿ. ಪ್ಲೇನ್ ಮಂಡಕ್ಕಿ ಸ್ವಲ್ಪ ಜೊಳ್ಳಿರೋದು, ಉಪ್ಪು ಇಲ್ದೇ ಇರೋದು, ದಪ್ಪಗಿರುತ್ತೆ ಮಂಡಕ್ಕಿ. ಅದು ಇನ್ನೊಂದು ಮೈಸೂರು ಮಂಡಕ್ಕಿ. ಹಾಗಾದ್ರೆ ನಾವು ಶುರು ಮಾಡೋಣ ಅಲ್ಲಮ್ಮ? ಏನ್ ಬೇಕು ಇವಾಗ ನಿಮ್ಗೆ? ನಮಗೆ ಕಡಾಯಿ ಕೊಡಿ. ಕಡಾಯಿನ? ಓಕೆ. ಒಲೆ ಹಚ್ಕೋತೀರಾ? ಒಲೆ ಬೇಕಲ್ವಾ? ಎಣ್ಣೆ ಕೊಡಿ. ಇಟ್ಕೊಳ್ತೀರಾ? ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕೊಳ್ಳೋಣ ಇದಕ್ಕೆ. ಅಂದ್ರೆ ಜಾಸ್ತಿ ಬೇಕಾಗತ್ತಾ ಇದಕ್ಕೆ? ಸ್ವಲ್ಪ ಬೇರೆದಕ್ಕಿಂತನೂ ಜಾಸ್ತಿ ಬೇಕಾಗುತ್ತೆ. ಸರಿ, ಒಂದು 5-6 ಸ್ಪೂನ್ ಬೇಕಾ? ಇನ್ನು ಸ್ವಲ್ಪ ಜಾಸ್ತಿನೇ. ಒಂದು 10 ಸ್ಪೂನ್ ಅಂತ ಅನ್ಕೋಬಹುದು. ಒಂದಿಷ್ಟು ದೊಡ್ಡ ಬೌಲಿಗೆ ಸ್ವಲ್ಪ ಎಣ್ಣೆ ಚೆನ್ನಾಗಿ ಹಾಕೋಣ ಅಂತ. ಸಾಸಿವೆ ಕೊಡಿ. ಓಕೆ. ಇದಿವಾಗ ನರ್ಗಿಸ್ ಅಂತ ಹೆಸರು ಎಲ್ಲಿಂದ ಬಂತು? ನರ್ಗಿಸ್ ಹೀರೋಯಿನ್ ಇದ್ದಾಳಲ್ಲ ಮುಂಚೆ, ಹಾಗೇನಾ? ಆ ತರನಾ? ಹೌದು, ಹೀರೋಯಿನ್ ನರ್ಗಿಸ್ ದತ್ ಇದ್ರಲ್ಲ, ಅವ್ರ ಹೆಸರಿಂದ. ಅವ್ರ ಕಾಲದಲ್ಲಿ ಅವರು ತುಂಬಾ ಫೇಮಸ್ ಆಗ್ಬಿಟ್ಟಿದ್ರು ಇಂಡಿಯಾಕ್ಕೆ, ಫುಲ್ ಇಂಡಿಯಾಕ್ಕೆ. ಅವಾಗ ದಾವಣಗೆರೆಯಲ್ಲಿ ಒಂದು ಸರ್ಕಲ್ ಇದೆ, ರಾಮಾಯಣ್ಕೋ ಸರ್ಕಲ್ ಅಂತ. ಅಲ್ಲಿ ಈ ಮಂಡಕ್ಕಿ ಎಲ್ಲ ಸಿಗುತ್ತೆ. ಅಲ್ಲಿ ಅವಾಗ ಎಲ್ಲ ತಿನ್ಕೊಂತ ಇದಕ್ಕೊಂದು ಹೆಸರು ಇಡ್ಬೇಕು, ಚೆನ್ನಾಗಿದೆ ಈ ಮಂಡಕ್ಕಿ. ಅವಾಗ ಅವ್ರ ಕ್ರೇಜ್ಗಳು ಇದ್ರಲ್ಲ, ತುಂಬಾ ಅವ್ರದ್ದು ಫ್ಯಾನ್ಸ್ಗಳು ಈ ಮಂಡಕ್ಕಿಗೆ ನರ್ಗಿಸ್ ಮಂಡಕ್ಕಿ ಅಂತ ಇಟ್ರೆ ಹೇಗೆ ಅಂತೇಳಿ ಎಲ್ಲ ಗ್ರೂಪ್ ಮಾತಾಡ್ಕೊಂಡ್ರ. ಗ್ರೂಪ್ ಮಾತಾಡ್ಕೊಂಡ್ಬಿಟ್ಟು ಅದಕ್ಕೆ ನರ್ಗಿಸ್ ಮಂಡಕ್ಕಿ ಅಂತ ಅವಾಗಿಂದ ಕೇಳ್ದೆ. ಯಾಕಂದ್ರೆ ನರ್ಗಿಸ್ ಆಗಿನ ಕಾಲದಲ್ಲಿ ಬಾರಿ ಫೇಮಸ್. ನಮ್ಮ ಅಂಕಲ್ಗಳು ಎಲ್ಲ ತುಂಬಾ ಅವ್ರ ಫ್ಯಾನ್ಸ್. ನೋಡಿ, ಏನೋ ಒಂದು ಇರುತ್ತೆ, ಒಂದೊಂದು ಹೆಸರು ಆತರ ಬಂದ್ಬಿಡುತ್ತಲ್ವಾ? ಹೌದು. ನಮ್ಮ ಅಂಕಲ್ ಹೇಳ್ತಾ ಇದ್ರು, ಇದನ್ನ ನರ್ಗಿಸ್ ತರ ಡ್ಯಾನ್ಸ್ ಮಾಡ್ಕೊಂಬಂದ್ರೆ ನಿಮ್ಗೆ ಇದು ಚಾಕ್ಲೇಟ್ ಕೊಡ್ತೀನಿ, ಅದು ಕೊಡ್ತೀನಿ ಅಂತಿದ್ರು ನಾವು ಚಿಕ್ಕವರಿದ್ದಾಗ. ಅಷ್ಟು ಕ್ರೇಜ್. ಬಾಯಿ ಮಾತು, ಎಲ್ರ ಮನೆಯಲ್ಲೂ ನರ್ಗಿಸ್ ಆತರ. ಮೂವಿದು ಅಂದ್ರೆ ಬಾಲಿವುಡ್ ಗೊತ್ತಿರೋರಿಗೆ. ಮದರ್ ಇಂಡಿಯಾ ಆದ್ಮೇಲಂತೂ ತುಂಬಾನೇ ಫೇಮಸ್ ಆಗ್ಬಿಟ್ರು. ಈಗ ಏನ್ ಹಾಕೋತೀರಮ್ಮ? ಈಗ ಬೆಳ್ಳುಳ್ಳಿ ಕೊಡಿ. ನೀವು ಸ್ವಂತ ಊರು ದಾವಣಗೆರೆ? ದಾವಣಗೆರೆ ಸ್ವಂತ ಊರು. ಮಗ ಇಲ್ಲಿರ್ತಾರೆ, ನಾವು ಅಲ್ಲಿ ಇಲ್ಲಿ ಓಡಾಡ್ಕೊಂಡಿರ್ತೀವಿ. ಬೆಳ್ಳುಳ್ಳಿ ಸಣ್ಣ ಸಣ್ಣ ಕಟ್ ಮಾಡಿ ಹಾಕ್ತೀರಾ? ಏನ್ ಬೇಕಿನ್ನು? ಗ್ರೈಂಡ್ ಮಾಡ್ಕೊಳ್ಳೋದಾ? ಹೌದು. ಏನ್ ಹಾಕ್ತೀರಾ ಅದಕ್ಕೆ? ಇದಕ್ಕೆ ಹಸಿಮೆಣಸಿನ್ಕಾಯಿ ತಗೊಳ್ಳಿ, ಹಾಕಿ. ಎಷ್ಟು ಹಾಕ್ಬೇಕು ಹೇಳಿ ಅಮ್ಮ? ಸ್ವಲ್ಪ ಮಂಡಕ್ಕಿ ಒಂದು 3 ಅಷ್ಟೇ ಹಾಕೊಳ್ಳೋಣ. 3? ಇಲ್ಲ, ಖಾರ ಬೇಕು ಅಂದ್ರೆ ಹಾಕೋದಾ? ಅಂದಾಜು ನೋಡ್ಕೊಂಡು. ಹಸಿ ಶುಂಠಿ ಹಾಕೊಳ್ಳೋಣ ಸ್ವಲ್ಪ. ಓಕೆ. ಸೊ ರೆಗ್ಯುಲರ್ ಮಂಡಕ್ಕಿಗಿಂತ ಸ್ವಲ್ಪ ವಿಭಿನ್ನವಾಗೇ ಇದೆ ಈ ಇಂಗ್ರೀಡಿಯೆಂಟ್ಸ್ ನೋಡಿದ್ರೆ. ಹೌದೌದು. ಸ್ವಲ್ಪ ಉಪ್ಪು ಹಾಕೋಬೇಕು. ಉಪ್ಪು ಹಾಕಳ್ದೇ ಇದ್ರೆ ಕಹಿ ಬರುತ್ತೆ. ಇದಕ್ಕೆ ಯಾವಾಗ್ಲೂ ಸ್ವಲ್ಪ ಕಡಿಮೆನೆ ಹಾಕಬೇಕು. ಮಂಡಕ್ಕಿ ಜಾಸ್ತಿ ಹಿಡಿಯಲ್ಲ. ಹೌದು. ಬೇಕು ಅಂದ್ರೆ ಮೇಲೆ ನೋಡಿ ಹಾಕೋಬಹುದು. ಇದಿಷ್ಟು ಮಾತ್ರ. ಶುಂಠಿ ಮತ್ತೆ ನೆನೆದು ಹಸಿಮೆಣಸು, ಉಪ್ಪು ಅಷ್ಟೇ.
ಸೊ ಒಂಥರ ಸ್ವಲ್ಪ ತರಿ ತರಿ ಆದ್ರೆ ಆಯ್ತಾ? ಹೌದು. Okay. ಇದನ್ನ ಹಾಕೊಳ್ಳೋದು ಅದಕ್ಕೆ ಸ್ಪೂನ್ ಕೊಡ್ಲಾ? ಹಾಗೆ ಕೊಡ್ತೀರಾ? ಹಸಿಮೆಣಸಿಂದು ಘಾಟು ಚೆನ್ನಾಗಿ ಬರ್ತಾ ಇದೆ. ಇದನ್ನು ಸ್ವಲ್ಪ ಗರಿ ಗರಿ ಆಗ್ಬೇಕು ಹಸಿಮೆಣಸಿನ್ಕಾಯಿ. ಇನ್ನು ಹಾಕೊಂತೀರಾ? ಸಾಕಾ? ಬೇಕದಿಷ್ಟು ಬೇಕು. ಅದನ್ನ ಇದು ಮಾಡ್ತೀವಿ. ಅದು ಸ್ವಲ್ಪ ಹಸಿ ಮೆಣಸಾದ್ರಿಂದ ಹಸಿ ಹೋಗ್ಬೇಕು ಅಲ್ವಾ? ಹುರಿಬೇಕು, ಹಸಿ ವಾಸನೆ ಎಲ್ಲ ಹೋಗ್ಲಿ ಅಂತ. ಸೊ ಮನೇಲಿ ಮಾಡ್ತಾ ಇರ್ತೀರಾ ನರ್ಗಿಸ್ ಮಂಡಕ್ಕಿ? ಇದು ತುಂಬಾ ಮಾಡ್ತೀವಿ. ಇಷ್ಟನಾ? ಎಲ್ರಿಗೂ ಇಷ್ಟ. ಮಗಂಗೆ ಇಷ್ಟ, ಎಲ್ರಿಗೂ ಇಷ್ಟ. ಹೌದಾ? ಸಾಯಂಕಾಲನಾ ಮಾಡೋದು? ಸಾಯಂಕಾಲಕ್ಕೆ ಇದು. ಓಕೆ ಓಕೆ. ಇದು ಮಾಡಿ ಇಟ್ಕೊಂಡ್ರೆ ಒಂದು 15 days ಚೆನ್ನಾಗಿರುತ್ತೆ. ಡಬ್ಬದಲ್ಲಿ ಹಾಕೊಂಡ್ಬಿಟ್ರೆ ಸಾಯಂಕಾಲ ಟೀ ಮೇಲೆ ಅದೇ ಬೇಕಾದಾಗೆಲ್ಲ ಈರುಳ್ಳಿ, ಕ್ಯಾರೆಟ್ ಎಲ್ಲ ಹಾಕೊಂಡು ತಿನ್ಬೋದು. ಇದು ಇವಾಗ ಸ್ವಲ್ಪ ಚೆನ್ನಾಗಿ ಹಸಿದು ಹೋಗ್ಬೇಕಲ್ವಾ? ಹಸಿದು ಹೋದ ತಕ್ಷಣ ಇದು ಸ್ವಲ್ಪ ಫ್ರೈ ಆದಂಗೆ ಆದ ತಕ್ಷಣ ಇದು ಸ್ವಲ್ಪ ಗರಿ ಗರಿ ಆಗ್ಬೇಕು. ಗರಿ ಗರಿ ಆದ್ಮೇಲೆ ಓಕೆ. ಈಗ ಚೆನ್ನಾಗಿ ಅದು ಇದಾಗಿದೆ ಅಲ್ವಾ? ಅಂದ್ರೆ ಹಸಿ ವಾಸನೆ ಎಲ್ಲ ಹೋಗಿದೆ. ಹೋಗಿದೆ. ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ಬೇಕು. ಅರಿಶಿನ ಪುಡಿ ಸ್ವಲ್ಪ ಜಾಸ್ತಿ ಬೇಕು ಇದಕ್ಕೆ. ಅದಕ್ಕೆ ಆಫ್ ಮಾಡ್ಕೊಂಡು ಹಾಕಿದ್ರೆ ಚೆನ್ನಾಗಿರುತ್ತೆ. ಇಲ್ಲ ಒತ್ತಿದ್ರೆ ಇದು ಸೀದೋದ್ರೆ ಇದಾಗುತ್ತೆ, ಚೆನ್ನಾಗ್ ಅನ್ಸಲ್ಲ. ಅದಕ್ಕೆ ನಾವು ಅಲ್ಲೇ ಆಫ್ ಮಾಡ್ಕೊಂಡು ಎಣ್ಣೆ ಬಿಸಿಗೆ ಮತ್ತೆ ಕರೆಕ್ಟ್ ಹೋಗ್ಬಿಟ್ರೆ ಅದ್ರದ್ದು ಸ್ಮೆಲ್ ಆಮೇಲೆ ಬೇರೆ. ಆಮೇಲೆ ಕಲರು ಚೆನ್ನಾಗ್ ಬರಲ್ಲ. ಎಲ್ಲೋ ಕಲರ್ ಬರ್ಬೇಕು ಅಂದ್ರೆ ಇದು ಆಫ್ ಮಾಡ್ಕೊಂಡು ಹಾಕಿದ್ರೆ ಒಳ್ಳೇದು. ಈಗ ಮಂಡಕ್ಕಿ ಹಾಕೋದು. ಇದು ಒಂದ್ಸತಿ ಒಗ್ಗರಣೆ ಎಲ್ಲ ಹಾಕಿದ್ಮೇಲೆ ಮಂಡಕ್ಕಿ ಹಾಕೋದು. ಮಂಡಕ್ಕಿ ಇದಕ್ಕೆ ನಾವು ಎಷ್ಟು ಎಣ್ಣೆ ಇಟ್ಕೊಂಡಿರ್ತೀವ ನೋಡ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋದು. ಸ್ವಲ್ಪನೇ ಹಾಕ್ತೀನಿ. ಸೊ ಈಗ ನರ್ಗಿಸ್ ಮಂಡಕ್ಕಿ ದಾವಣಗೆರೆ ಕಡೆ ಮಾತ್ರನಾ? ಇಲ್ಲೆಲ್ಲೂ ನಾನು ಕೇಳ್ದಂಗಿಲ್ಲ. ದಾವಣಗೆರೆ, ಹಾವೇರಿ ಡಿಸ್ಟ್ರಿಕ್ಟ್, ದಾವಣಗೆರೆ ಡಿಸ್ಟ್ರಿಕ್ಟ್ ಅಲ್ಲಿ ತುಂಬಾನೇ ಈಗ ನಾವು ತರಿಸ್ತಾ ಇರ್ತೀವಿ. ನಮ್ಮ ಮನೆಯಲ್ಲೂ ಮಾಡ್ತಾ ಇರ್ತೀರಾ? ಮನೆಯಲ್ಲೂ ಮಾಡ್ತಾ ಇರ್ತೀವಿ. ಮನೆಯಲ್ಲೂ ಮಾಡೋದು ಜಾಸ್ತಿ. ಅರ್ಜೆಂಟ್ ಬೇಕು ಅಂದ್ರೆ ಸಕ್ಕರೆ ಪುಡಿ ಬೇಕು ಅಷ್ಟು. ಯೂಶಲಿ ಮಂಡಕ್ಕಿಗೆ ಹಾಕೋಲ್ಲ, ಇದು ಸಕ್ಕರೆ ಪುಡಿನೇ ಇದು ಒಂದು ಮುಖ್ಯವಾದ ಪದಾರ್ಥ. ಯಾಕೆಂದ್ರೆ ಅದು ಕೋಟಿಂಗಿಗೆ ಇಂಪಾರ್ಟೆಂಟ್. ಮಂಡಕ್ಕಿ ಚೆನ್ನಾಗಿ ಕಡಲೆ ಹಿಟ್ಟು ಕೋಟಿಂಗ್ ಆಗ್ಬೇಕಂದ್ರೆ, ಹುರ್ಗಡ್ಲೆ ಹಿಟ್ಟು ಕೋಟಿಂಗ್ ಬರಬೇಕು ಅಂದ್ರೆ ಸಕ್ಕರೆ ಪುಡಿ ಹಾಕ್ಬೇಕು. ಸಕ್ಕರೆ ಪುಡಿ ಹಾಕಿದಾಗ ಚೆನ್ನಾಗಿ ಹಿಡಿಯುತ್ತೆ ಕಡಲೆ ಹಿಟ್ಟು. ಸರಿ ಸರಿ. ಸೊ ಈಗ ಅದೊಂದು ಇದಿಷ್ಟಕ್ಕೆ 1 ಸ್ಪೂನ್ ಸಾಕಾಗುತ್ತೆ. ಸರಿ. ಹಾಗೆ ಫಸ್ಟು ಬೇಕು ಅಂದ್ರೆ ಸ್ವಲ್ಪ ಲೈಟಾಗಿ ಸ್ವೀಟ್ ಬೇಕು. ಕೆಲವ್ರಿಗೆ ಸ್ವಲ್ಪ ಜಾಸ್ತಿ ಸಿಹಿ ಬೇಕಂದ್ರೆ ಇನ್ನೊಂದು ಸ್ಪೂನ್ ಹಾಕೋಬಹುದು. ಸ್ವೀಟ್ ತಿನ್ನೋರು ಅದು ಖಾರವಾಗಿರ್ಬೇಕು ಅಂದ್ರೆ ಹಂಗೆ. ಸೊ ಇನ್ನೇನು ಹಾಕೊಳ್ಳೋದು? ಇನ್ನು ಈ ಹುರ್ಗಡ್ಲೆ ಹಿಟ್ಟು ಕೊಡ್ಲಾ? ಸೊ ಇದನ್ನ ಹುರ್ಗಡ್ಲೆನ ಮಿಕ್ಸಿಗೆ ಪುಡಿ ಮಾಡ್ಕೊಂಡಿದ್ದೀರಾ? ಹೌದು. ಇದು ಮೇನ್ ಎಷ್ಟು ಹಿಡಿಯುತ್ತಾ ನೋಡ್ಕೊಂಡ್ಬಿಟ್ಟು ಚೆನ್ನಾಗೇ ಹಿಡಿಯುತ್ತೆ ಇದು. ಹೌದಾ? ಓಕೆ. ಮತ್ತೆ ಹುರ್ಗಡ್ಲೆ ಪುಡಿ ಒಂಥರ ಒಳ್ಳೆ ಚೆನ್ನಾಗಿ ರುಚಿ ಕೊಡುತ್ತೆ ಅದು ಯಾವುದಕ್ಕಾದ್ರೂ. ಅದೇ ಇದು ಟೇಸ್ಟ್ ಬರುತ್ತೆ, ತುಂಬಾನೇ ಟೇಸ್ಟ್ ಬರುತ್ತೆ. ಸೊ ಯೂಶಲಿ ಜನರಿಗೆ ಗೊತ್ತಿರಲ್ಲ ಇದು. ನೀವು ಹೇಳ್ದಾಗೆ ಇದು ಲಿಮಿಟೆಡ್ ಟು ದಾವಣಗೆರೆ ಮತ್ತೆ ಹಾವೇರಿ ಅಂದ್ರಲ್ಲ, ಇವತ್ತೆಲ್ಲರೂ ಒಂದು ಕಲಿಬಹುದು. ಒಂದು ಹೊಸ ರೀತಿಯ ಅಡಿಗೆ ಮಾಡಿಕೊಟ್ಟಾಗ ವಿಭಿನ್ನವಾಗಿ ಎಲ್ಲ ಬೇರೆ ಖಾರ ಮಂಡಕ್ಕಿ ಏನದು ಬೇರೆ ರೀತಿಯ ಚರ್ಮುರಿ ಎಲ್ಲ ಮಾಡಿರ್ತಾರೆ. ಇದೊಂದು ಸ್ಪೆಷಲ್ ಆಗಿ ಮಾಡ್ತಾ ಇದ್ದೀರಾ. ಆಯ್ತಾ? ಇನ್ನೊಂದು ಸ್ವಲ್ಪ ಲೈಟಾಗಿ ಹಾಕ್ಬಿಟ್ಟೆ. ಸ್ವಲ್ಪ ಜಾಸ್ತಿ ಆದ್ರೂ ಚೆನ್ನಾಗೇ ಇರುತ್ತಲ್ವಾ? ಅಲ್ಲದೆ ಕೋಟಿಂಗ್ ಚೆನ್ನಾಗಿದ್ದಷ್ಟು ಟೇಸ್ಟ್. ಮತ್ತೆ ನೀವೇನ್ ಮಾಡ್ತಾ ಇದ್ದೀರಾ? ಏನು ಮುಂಚೆ ಏನಾದ್ರು ಕೆಲಸದಲ್ಲಿ ಇದ್ರಾ ಹೇಗೆ? ಹೌದು, ನಾನು ಅಡ್ವೊಕೇಟ್. ಕಾರಣಾಂತರದಿಂದ ಬಿಟ್ಟೆ, ನಾನು ಪ್ರಾಕ್ಟೀಸ್ ಬಿಟ್ಟಿದ್ದೀನಿ. ನಮ್ಮ ಹಸ್ಬೆಂಡ್ ಅಡ್ವೊಕೇಟ್, ದಾವಣಗೆರೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅವರು. ನಮ್ಮ ಒಬ್ಬನೇ ಮಗ, ಅವನು ವಿನಾಯಕ ಅಂತ, ಇಲ್ಲಿ ಬೆಂಗಳೂರಲ್ಲಿ ಮೈಂಡ್ ಟ್ರೀ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್. ಅಡ್ಗೆ ಎಲ್ಲ ನಿಮ್ದೆ ನಮ್ಮ ಮನೇಲಿ? ನಾನೇ ಮಾಡ್ತೀನಿ. ನನಗೆ ಇಷ್ಟ ಕುಕ್ ಮಾಡಕ್ಕೆ. ಹೌದಾ? ಇಷ್ಟ? ತುಂಬಾನೇ ಇಷ್ಟ. ಎಲ್ಲ ವೆರೈಟೀಸ್ ಹೇಳಿದ್ವಲ್ಲ, ಈಗ ಆಲೂ ಭುಜಿಯಾ ನೆಕ್ಸ್ಟ್ ಮಾಡ್ತೀನಿ, ಅದನ್ನು ಮಾಡ್ತಾ ಇರ್ತೀನಿ. ಈ ನರ್ಗಿಸ್ ಮಂಡಕ್ಕಿ ಕೆಲವರೆಲ್ಲ ನನ್ನ ಹತ್ರ ಕೇಳಿ ರೆಸಿಪಿ ಕೇಳಿ ಮಾಡ್ಕೊಂಡಿದ್ದಾರೆ ತುಂಬಾ ಜನ. ಯಾಕಂದ್ರೆ ಅದೊಂದು ಅಡ್ಗೆ ಮಾಡೋದು ಇದು ಒಂದು ಕಲೆ, ಅದು ಎಲ್ರಿಗೂ ಬರಲ್ಲ.
ಮತ್ತೆ ಅದ್ರಲ್ಲಿ ಆಸಕ್ತಿ ಇರಬೇಕು ತುಂಬಾನೇ ಆಸಕ್ತಿ ಅಲ್ವಾ? ಅದಿದ್ರೆ ಯಾವ ತರ ಮಾಡಿದ್ರು ರುಚಿ ಆಗ್ಬಿಡುತ್ತೆ. ಮತ್ತೇನ್ ಬೇಕಮ್ಮ? ಇದು ಸರ್ವ್ ಮಾಡೋಕ್ಕೆ ಪ್ಲೇಟ್ ಬೇಕು. ಸೊ ಈ ಉಳಿದಿದ್ದೆಲ್ಲ ಒಂದ್ಸತಿ ಹಾಕಿದ್ಮೇಲೆ ಹಾಕೋದಾ ಇಂಗ್ರೀಡಿಯೆಂಟ್ಸ್ ಎಲ್ಲ? ಹೌದೌದು. ಸೊ ಈಗ ತಿನ್ನುವಾಗ ಇದನ್ನ ಅಂದ್ರೆ ಬೇರೆದೆಲ್ಲ ಹಾಕೋದ್ಕಿಂತ ಅದನ್ನ ಮಾಡಿ ಇಟ್ಕೋಬಿಡುದು ಅಂತ ನೀವು ಅವಾಗ ಹೇಳಿದ್ರಿ. ಬೇಕಾದಾಗ ಬೇರೆದನ್ನ ಆಡ್ ಮಾಡೋದು. ಹೌದು, ಇದನ್ನ ಎಲ್ಲ ಇದೇನಿದೆ ಎಲ್ಲ ಎಕ್ಸ್ಟ್ರಾಸ್, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಟೊಮೆಟೊ, ಏನ್ ಬೇಕು ಹೇಳಿ. ಈಗ ನನಗೆ ಫಸ್ಟು ಇದು ಟೊಮೆಟೊ ಕೊಡಿ, ಫಸ್ಟ್ ಈರುಳ್ಳಿನ ಹಾಕ್ಬಿಡ್ರಿ. ತಗೊಳ್ಳಿ. ಸ್ಪೂನ್ ಬೇಕು. ಕ್ಯಾರೆಟ್ ಚೆನ್ನಾಗಿ ತುರ್ಕೊಂಡಿದ್ದೀರಾ? ಹೌದು, ಸಣ್ಣಗೆ ತುರ್ದಿರ್ಬೇಕು. ತಿನ್ಬೇಕಾದ್ರೆ ಚೆನ್ನಾಗಿ ಅನ್ಸುತ್ತೆ. ಸರಿ, ತಿನ್ನಕ್ ಚೆನ್ನಾಗಿರುತ್ತೆ, ಕಲರ್ಫುಲ್ ಆಗಿ ಕಾಣುತ್ತೆ. ನೋಡಿದಾಗ ಬಣ್ಣ ಬಣ್ಣ ಇದ್ರೆ ಸ್ವಲ್ಪ ಚೆನ್ನಾಗಿ ಅಟ್ರಾಕ್ಷನ್. ಟೊಮೆಟೊ ಸೊ ಮಂಡಕ್ಕಿ ಒಂದು ಡಬ್ಬದಲ್ಲಿ ಇದ್ರೆ ಇದನ್ನೆಲ್ಲ ಸಾಯಂಕಾಲ ಕಟ್ ಮಾಡೋದು, ಆಡ್ ಮಾಡೋದು, ತಿನ್ಬಿಡೋದು. ಆಮೇಲೆ ಡೈಜೆಷನ್ಗೂ ಈಸಿ ಆಗುತ್ತೆ. ಈರುಳ್ಳಿ, ಟೊಮೆಟೊ, ಕ್ಯಾರೆಟ್ ಇದ್ರೆ ಕ್ಯಾರೆಟ್ ಒಂದು ತರಕಾರಿ ತಿಂದಂಗೆ ಆಗುತ್ತೆ. ಕೊತ್ತಂಬರಿ ಸೊಪ್ಪು ಕ್ಯಾಲ್ಸಿಯಂ ಎಲ್ಲ ಚೆನ್ನಾಗಿ. ಹೌದು, ಸೊಪ್ಪುಗಳು, ಹಸಿರು ಸೊಪ್ಪು ಎಲ್ಲದೂ ಒಳ್ಳೇದೆ. ಕ್ಯಾಲ್ಸಿಯಂ ನೀವು ಹೇಳಿದಾಗೆ ಒಳ್ಳೊಳ್ಳೆ ವಿಟಮಿನ್ಸ್ ಇರುತ್ತೆ, ಆರೋಗ್ಯಕ್ಕೆ ಒಳ್ಳೇದು, ಜೀರ್ಣಕ್ಕೆ ಒಳ್ಳೇದು. ತರಕಾರಿಗಳೆಲ್ಲ ಹಾಕಿದ್ದೀರಾ. ಚೌಚೌ ಹಾಗೆ ಇದೆ, ಅದನ್ನೇನು ಮಾಡೋದು? ಚೌಚೌ ಲಾಸ್ಟ್ಗೆ ಚೌಚೌ ಹಾಕೋದಾ? ಇದು ಎಲ್ಲ ಕಡೆನೂ ಹಾಕೊಂಡ್ಬಿಟ್ರೆ. ಸರಿ, ಚೌಚೌ ಆಯ್ತು. ಸೊ ಇನ್ನೇನು ಮಾಡೋದು? ಇದು ವಿಭೂತಿ ಹಚ್ಬಿಟ್ಟು ಪ್ರಸಾದ ರೆಡಿ ಮಾಡೋದು. ವಿಭೂತಿ ಹಚ್ಚೋದ್ರಿಂದ ಪ್ರಸಾದ ರೆಡಿ ಅಂತ. ಸರಿ, ನರ್ಗಿಸ್ ಮಂಡಕ್ಕಿ ಈಗ ರೆಡಿ ಆಗಿದೆ. ತಾವು ಸ್ವೀಕರಿಸಿ ಟೇಸ್ಟ್ ಹೇಗಿದೆ ಹೇಳಿದ್ರೆ ತುಂಬಾ ಸಂತೋಷ. ಓಕೆ, ಖಂಡಿತವಾಗ್ಲೂ. ಹೆಸರೇ ಒಂಥರ ಅಟ್ರಾಕ್ಷನ್ ಇದೆ, ನೋಡೋದಕ್ಕಂತೂ ಬಣ್ಣ ಬಣ್ಣ. ಈ ತರ ಮಂಡಕ್ಕಿ ಅಂತೂ ತಿಂದಿಲ್ಲ ನಾನು. ಯಾವುದೇದೋ ಚರ್ಮುರಿ ಅದು ಇದು ಎಲ್ಲ ತಿಂದಿದ್ದೀನಿ. ಸೊ ಜಾಸ್ತಿ ಹೊತ್ತು ಕಾಯೋದು ಬೇಡ. ಎಲ್ಲ ಏನದು ಮಲ್ಟಿ ಕಲರ್ ಅಂತ ಹೇಳ್ಬೋದು, ಆ ಥರ ಮಾಡಿದ್ದೀರಾ? ಹೌದೌದು. ಅದ್ಭುತವಾಗಿದೆ. ಥ್ಯಾಂಕ್ ಯು. ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್. ಇದನ್ನ ನೀವಿವತ್ತು ಹೊಸ ಅಡುಗೆನ ಇವತ್ತು ಎಲ್ರಿಗೂ ಪರಿಚಯ ಮಾಡ್ಕೊಟ್ಟಿದ್ದೀರಿ. ಎಲ್ಲರೂ ಮಾಡ್ತಾರೆ, ನೋಡ್ತಾ ಇರಿ. ಅಷ್ಟು ಚೆನ್ನಾಗಿದೆ, ಸಿಂಪಲ್ ಆಗಿ ಮಾಡಿದ್ದೀರಾ. ನರ್ಗಿಸ್ ಎಷ್ಟು ಫೇಮಸ್ ಆಗಿದ್ಲೋ ಅದೇ ತರ ಇದು ನರ್ಗಿಸ್ ಮಂಡಕ್ಕಿ ಫೇಮಸ್ ಆಗ್ಬಿಡುತ್ತೆ. ಅಷ್ಟು ಚೆನ್ನಾಗಿ ಇವತ್ತು ಮಾಡ್ಕೊಟ್ಟಿದ್ದೀರಾ. ತುಂಬಾ ರುಚಿಯಾಗಿದೆ ಅಮ್ಮ. ಥ್ಯಾಂಕ್ ಯು. ಸೊ ಎಲ್ಲರೂ ಮಾಡೇ ಮಾಡ್ತಾರೆ ಅಂತ ನನಗೆ ನಂಬಿಕೆ ಇದೆ. ಸೊ ಇನ್ನೊಂದು ಅಡುಗೆ ಮಾಡ್ತೀನಿ ಅಂತ ಹೇಳಿದ್ರಲ್ಲಮ್ಮ, ಇನ್ನೇನು? ಆಲೂ ಭುಜಿಯಾ ಅಂತ. ಆಲೂ ಭುಜಿಯಾ ಅಂತನಾ? ಓಕೆ, ಈಗ ಆಲೂ ಭುಜಿಯಾ ಮಾಡ್ತೀನಿ ಅಂತ ಹೇಳಿದ್ರಲ್ಲಮ್ಮ. ಸೊ ಏನೆಲ್ಲ ಸಾಮಗ್ರಿಗಳು ಬೇಕು ಅದಕ್ಕೆ? ಅದಕ್ಕೆ ಆಲೂಗಡ್ಡೆ ಬೇಯಿಸ್ಕೊಂಡು ಅದು ಸಿಪ್ಪೆ ತೆಗೆದು ಮ್ಯಾಶ್ ಮಾಡಿಟ್ಕೋಬೇಕು. ಹಸಿ ಕಡಲೆಬೇಳೆ ಇಟ್ಟು, ಖಾರದ ಪುಡಿ, ಉಪ್ಪು. ತುಂಬಾ ಕಡಿಮೆ ಪದಾರ್ಥ ಸಾಮಗ್ರಿಗಳಲ್ವಾ? ತುಂಬಾ ಈಸಿಯಾಗಿ ಮಾಡ್ಕೊಳ್ಳೋ ಅಂಥದ್ದು. ಸರಿ, ಹಾಗಾದ್ರೆ ಶುರು ಮಾಡೋಣ. ಏನ್ ಮಾಡ್ತೀರಾ ಫಸ್ಟ್ಗೆ? ಫಸ್ಟ್ ಒಂದು ಬೌಲ್ ಕೊಡಿ. ಇದು ಕೈಯಲ್ಲೇ ಮ್ಯಾಶ್ ಮಾಡ್ಕೊಂಡಿದ್ದೀರಾ ಅಥವಾ ಮಿಕ್ಸಿಗೆ ಏನಾದ್ರು ಹಾಕೊಂಡಿದ್ದೀರಾ? ಇಲ್ಲ, ಇದು ಮಿಕ್ಸಿಗೆ ಹಾಕೊಂಡ್ಕಿಂತ ಒಂದು ಲೋಟ ಏನಾರ ತಗೊಂಡ್ಬಿಟ್ಟು ಒಂದು ತಟ್ಟೆಯಲ್ಲಿ ಆಲೂಗಡ್ಡೆ ಇದು ಮಾಡಿ ಕೈಲ ಎಷ್ಟಾಗುತ್ತೋ ಅಷ್ಟು ಇದು ಮಾಡ್ಕೊಳಕ್ ನೋಡ್ಬೇಕು. ಆಮೇಲಿಂದ ಅದು ಗಟ್ಟಿ ಇತ್ತು ಅಂದ್ರೆ ಲೋಟ ತಗೊಂಡು ಹಿಂಗೆ ಹಿಂಗೆ ಮಾಡ್ಬಿಟ್ರೆ ಫುಲ್ ಚೆನ್ನಾಗಿ ಹೌದು, ಪೇಸ್ಟ್ ತುಂಬಾ ಚೆನ್ನಾಗಿ ಪೇಸ್ಟ್ ಆಗುತ್ತೆ. ಅದು ಖಾರದ ಬಿಲ್ಲೆಲ್ಲಿ ಇಳಿಯಕ್ ಸರಿ ಹೋಗುತ್ತೆ. ಇಲ್ಲ ಅಂದ್ರೆ ಗಂಟಾದ್ರೆ ಮಾಡಕ್ಕಾಗೋದಿಲ್ಲ. ಈಗ ಆಲೂಗಡ್ಡೆ ಕೊಡಿ. ಆಲೂಗಡ್ಡೆ ಮ್ಯಾಶ್ ಮಾಡಿ. 1 ಕಪ್ಪಿಗೆ 1 ಕಪ್ ಆ ಥರ ಏನಾದ್ರು ಇದೆಯಾ? ಯಾವ ಪ್ರಮಾಣ? ಇಲ್ಲ, ಇದು ಆಲೂಗಡ್ಡೆ ನಾವು ಇಷ್ಟು ಹಾಕೋತೀವಲ್ಲ, ಕಡಲೆ ಹಿಟ್ಟು ನೋಡಬೇಕು ಎಷ್ಟು ಬೇಕಾಗುತ್ತೆ ಅಂತ, ಆ ಥರ. ಈಗ ನಾವು ಇಷ್ಟು ಆಲೂಗಡ್ಡೆದು ಮಾಡ್ತೀವಿ ಅಂದರೆ ಒಂದು ಆಲೂಗಡ್ಡೆನಾ ಸ್ವಲ್ಪ ಬಿಟ್ಟು ಸ್ವಲ್ಪ ತೆಗಿತೀನಿ. ಸಾಧಾರಣ ಒಂದು ಮೀಡಿಯಂ ಸೈಜ್ ಇದು ಒಂದು ಆಲೂಗಡ್ಡೆ. ಮೀಡಿಯಂ ಸೈಜಿಂದ ಒಂದು ಆಲೂಗಡ್ಡೆ. ಸರಿ, ಮತ್ತೇನು? ಈಗ ಉಪ್ಪು, ಖಾರದ ಪುಡಿ. ಉಪ್ಪು ಇದಕ್ಕೂ ಸ್ವಲ್ಪ ಕಡಿಮೆನೇ ಬೇಕು ಉಪ್ಪು.
ಎಲ್ಲ ಈ ಆಲೂ ಭುಜಿ ಎಲ್ಲ ಹೊರಗಡೆ ರೆಡಿಮೇಡ್ ಸಿಗುತ್ತೆ. ಆದ್ರೆ ಸಿಂಪಲ್ ಆಗಿ ಮಾಡ್ತೀನಿ ಅಂತ ಹೇಳಿದಿರಲ್ಲ, ನನ್ಗೂ ಸಹ ನೋಡ್ಬೇಕು ಹೇಗೆ ಅಷ್ಟು ಸಿಂಪಲ್ ಆಗಿ ಆಗತ್ತೆ ಅಂತ. ಮತ್ತೇನ್ ಬೇಕು? ಖಾರದ ಪುಡಿ ಬೇಕು. ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಹಾಕೋಬಹುದು, ಕಡಿಮೆ ಬೇಕು ಅಂದ್ರೆ ಸರಿ. ಖಾರದ ಪುಡಿ ಮತ್ತೆ ಕಡಲೆ ಹಿಟ್ಟು, ಫಸ್ಟ್ ಹಸಿ ಕಡಲೆ ಹಿಟ್ಟು ಹಾಗೆ ಹಾಕೋತೀರಾ? ಸ್ಪೂನ್ ಕೊಡ್ಲಾ? ಇದು ಕಡಲೆ ಹಿಟ್ಟು ಯಾವಾಗಲೂ ಜಾಸ್ತಿ ಹಾಕೋಬಾರ್ದು, ಒಂದೇ ಸರ್ತಿಗೆ ನೋಡ್ಬಿಟ್ಟು. ಅಂದ್ರೆ ಫಸ್ಟ್ ಆಲೂಗಡ್ಡೆ ಹಾಕೊಂಡು ಅದಕ್ಕೆ ಎಷ್ಟು ಹಿಡಿಯುತ್ತೆ ಹೌದು ಅನ್ನೋದ್ರ ಪ್ರಕಾರ ಇದನ್ನ ಹಾಕೊಳ್ಳೋದು. ಹೌದೌದು, ಯಾಕೆಂದ್ರೆ ನೀರು ಹಾಕೊಳ್ಳೋ ನೆಸೆಸರಿ ಇರಲ್ಲ, ಬೇಕು ಅಂದ್ರೆ ಚಿಮುಕ್ಸ್ಕೋಬೋದು ನೀರು. ಈಗ ಇನ್ನೊಂದು ಸ್ವಲ್ಪ ಹಾಕೊಂಡ್ಬಿಡೋಣ. ಆಲೂಗಡ್ಡೆ ಸ್ವಲ್ಪ ತೆಗ್ದಿಟ್ಟಿದ್ದೀರಾ? ತೆಗ್ದಿಟ್ಟಿದ್ದೆ, ನೋಡೋಣ ಅಂತ. ಅದಕ್ಕೆ ಇದು ಯಾವ ಅಂದ್ರೆ ಹಿಟ್ಟು ಯಾವ ತರ ಆಗ್ಬೇಕು? ಅಂದ್ರೆ ಚಪಾತಿ ಹಿಟ್ಟಿನ ತರನ ಅಥವಾ ಇನ್ನು ಗಟ್ಟಿ ಆಗ್ಬೇಕಾ? ಯಾವ ತರ? ಇದು ಚಪಾತಿ ಹಿಟ್ಟಿನ ಥರ ಆದ್ರೆ ಸಾಕು, ಗಟ್ಟಿ ಆಗೋದು ಬೇಡ. ಗಟ್ಟಿ ಆಗೋದು ಬೇಡ. ಇದು ಇವಾಗ ಹಿಟ್ಟು ಆಗಿದೆಯಾ? ಚೆನ್ನಾಗಿ ನಾದ್ಕೋಬೇಕಲ್ಲ? ಹೌದೌದು, ಚೆನ್ನಾಗಿ ನಾದ್ಕೋಬೇಕು. ಆಲೂಗಡ್ಡೆ ಪೀಸ್ಗೆ ಇರಬಾರ್ದು. ಅದು ಪೀಸ್ ಇತ್ತು ಅಂದರೆ ಚಕ್ಲಿ ಬಿಲ್ಲೆಯಲ್ಲಿ, ಇದು ಖಾರ ಸೇವ್ ಬಿಲ್ಲೆಲ್ಲಿ ಇಳಿಯಲ್ಲ ಅದು. ಅದಕ್ಕೋಸ್ಕರ ಚೆನ್ನಾಗಿ ಚಪಾತಿ ಹಿಟ್ಟು ಕಲಿಸ್ದಂಗೆ. ಮತ್ತೆ ನೀವು ಹೇಳಿದಾಗ ಸ್ವಲ್ಪ ಸ್ಮೂತೇ ಇದೆ ಅಂದ್ರೆ ಗೊತ್ತಾಗುತ್ತೆ. ಹೌದು, ಸ್ಮೂತ್ ಆಗಿ ಮಾಡ್ಕೊಳ್ಳೋದು. ಸರಿ, ಇದು ಎಣ್ಣೆಗೆ ಕಾಯ್ಸಕ್ಕೆ ಇಟ್ಕೊಂಡ್ಬಿಟ್ರೆ ಬೇಗ ಆಗುತ್ತೆ. ಕಾಯ್ಸಕ್ಕೆ ಇಟ್ಕೊತೀರಾ? ಚಕ್ಲಿ ಒರಳು ಕೊಡಿ. ಈಗೆಲ್ಲ ಈಸಿ ಆಗ್ಬಿಟ್ಟಿದೆ ಅಲ್ವಾ ಈ ಚಕ್ಲಿ ಒರಳು. ಮುಂಚೆಲ್ಲ ಚಕ್ಲಿ ಮಾಡೋದಂದ್ರೆ ಒಂಥರ ಕಷ್ಟದ ಕೆಲಸ ಅಂತ, ಒತ್ತದಕ್ಕೆ ಏನಾದ್ರು ಹಾಕಿ ತುಂಬಾ ಶಕ್ತಿ ಬೇಕು, ಎಲ್ರಿಗೂ ಮಾಡೋದಕ್ಕೆ ಆಗ್ತಾ ಇರ್ಲಿಲ್ಲ. ಇದು ಇವಾಗ ಎಲ್ರ ಮನೇಲಿ ಇಟ್ಕೊಂಡ್ರೆ ಈಸಿಯಲ್ಲಿ ಮಾಡ್ಬೋದು. ಹೌದು, ತುಂಬಾನೇ ಈಸಿ ಇದು. ಇದು ನಂದು ಚಕ್ಲಿ ಒರಳಿದೆ ಅಲ್ಲ, ಇದು ಖಾರ ಸೇವ್ ಮಾಡಕ್ಕೆ, ಚಕ್ಲಿ ಮಾಡಕ್ಕೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಇದೆ ಮನೇಲೆಲ್ಲ ಮಾಡ್ತಾ ಇರ್ತೀರಾ? ಚಕ್ಲಿ, ಕೋಡ್ಬಳೆ ಅಂತದೆಲ್ಲ ಎಲ್ಲ ಮಾಡ್ತೀನಿ ನಾನು. ಹೌದಾ? ಚಕ್ಲಿ, ಕೋಡ್ಬಳೆ, ಈ ಖಾರ ಸೇವು, ಈ ಆಲೂ ಭುಜಿಯಾ ಈಗ ಮಾಡ್ತಾ ಇದೀವಲ್ಲ, ಆಲೂ ಭುಜಿಯಾ ಅದೆಲ್ಲ ಮನೆಯವರು ಮಗ ಎಲ್ಲ ತಿಂತಾರ? ನೀವು ಇಷ್ಟಪಟ್ಟು? ತುಂಬಾ ಇಷ್ಟ ಮಗನಿಗೆ, ನಮ್ಮ ಮನೆಯವ್ರಿಗೆ ಎಲ್ಲ. ಮನೆ ಅಡುಗೆ ಪ್ಲಸ್ ಅಮ್ಮ ಮಾಡಿದ್ದು ಅನ್ನುವಾಗ ಎಲ್ರಿಗೂ ಒಂಥರ ಖುಷಿನೇ, ಖುಷಿ ಪಟ್ಕೊಂಡು ತಿಂತ ಎಲ್ಲ. ಸ್ವಲ್ಪ ಇನ್ನ ಸ್ವಲ್ಪ ಕಾಯ್ಬೇಕು. ಸೊ ನೀವು ಮಾಡಿದ್ ಯಾವ್ದೆಲ್ಲ ಅಂದ್ರೆ ನೀವ್ ಹೇಳಿದ್ರಿ ನನ್ನ ಹತ್ರ ರೆಸಿಪಿ ಎಲ್ಲ ಕೆಲವ್ರು ಕೇಳ್ತಾರೆ ಅಂತ ಹೇಳಿದ್ರಿ. ಯಾವ್ದು ನಾಗರತ್ನ ಅವರು ಒಂದು ಚೆನ್ನಾಗಿ ಮಾಡ್ತಾರೆ, ಎಲ್ರಿಗೂ ಇಷ್ಟ ಪಡೋದು ಅಂದ್ರೆ ಯಾವ? ನಮ್ಮ ರಿಲೇಷನ್ಸ್ ಎಲ್ಲ ನರ್ಗಿಸ್ ಮಂಡಕ್ಕಿ, ಈ ಆಲೂ ಭುಜಿಯಾ. ಅದಕ್ಕೆ ಅದನ್ನೇ ಮಾಡ್ಬಿಟ್ಟಿ ಇವತ್ತು ಖಾನಾವಳಿಯಲ್ಲಿ. ರಿಲೇಷನ್ ಜೊತೆ ಎಲ್ರಿಗೂ ಗೊತ್ತಾಗುತ್ತೆ. ಇದು ತೆಗಿಯಕ್ಕೆ ಒಂದು ಇದು ಬೇಕು, ಪ್ಲೇಟು, ಜಾಲ್ರ. ಇದು ಕಾದಿದ್ಯಾ? ಕಾದಿ. ಸರಿ ಇದೆ. ಇದಕ್ಕೊಂದು ತಟ್ಟೆ ಬೇಕಿತ್ತು. ಈ ಖಾರ ಕಡಲೆ ಹಿಟ್ಟಲ್ಲಿ ಮಾಡ್ತಾರಲ್ಲ, ಸ್ವಲ್ಪ ಖಾರ ಸೇವ್ ಥರನೇ ಬೇಗ ತೆಗಿಬೇಕಿದು, ಇಲ್ಲಾಂದ್ರೆ ಒತ್ತೋಗ್ಬಿಟ್ರೆ ಟೇಸ್ಟ್ ಇರಲ್ಲ. ಇನ್ನೊಂದು ಸ್ವಲ್ಪ ಹಾಕೋಣ. ಇನ್ನೊಂದ್ಸತಿ ಮಾಡ್ಬಿಡ್ತೀರಾ? ಮನೆಯಲ್ಲಿ ಯಾವಾಗ್ಲೂ ಈ ತರ ಅಂದ್ರೆ ಎಣ್ಣೆ ತಿಂಡಿ ಯಾವಾಗ ತಿಂಗಳಿಗೆ ಒಂದ್ಸಲ 2 ಸಲ ಆ ತರ ಮಾಡ್ತಾ ಇರ್ತೀರಾ? ತಿಂಗಳಿಗೆ ಒಂದ್ಸರಿ ಅಂತೂ ಕಾಯಮ್ಮು. ಈಗ ಬೆಂಗಳೂರಲ್ಲೇ ಮಗನ ಜೊತೆ ಇದ್ದೀರಾ ಅಥವಾ ಬರ್ತಾ ಇರ್ತೀರಾ? ಆ ತರ ಬರ್ತೀವಿ ಬಂದು ಹೋಗಿ ಮಾಡ್ತೀವಿ. ನಮ್ಮ ಮನೆಯವರು ಅವರು ಸ್ವಲ್ಪ ದಿವಸ ಅವ್ರು ಬರ್ತಾರೆ, ಅವರು ಹಿಂಗೆ ನಾನು ಸ್ವಲ್ಪ. ಮನೆಗೆ ಇಲ್ಲಿ ಬಂದು ತಿಂಡಿ ಮಾಡ್ತೀರಾ ಅಥವಾ ಮಾಡ್ಕೊಂಡು ಬರೋದಾ ತಿಂಡಿನೆಲ್ಲ? ಅಲ್ಲ, ಇಲ್ಲಿ ಜಾಸ್ತಿ ಇರ್ತಾ ಇದ್ದೀನಿ, ಅಲ್ಲಿ ಅದೇ ಏಕೆ ಹೇಗಾಗುತ್ತೋ ಆಗ. ಸಾಕಾದು? ಇದಕ್ಕಿಂತ ಸ್ವಲ್ಪ ಕಲರ್ ಕಡಿಮೆ ಇದೆ, ಸರಿ ಆಯ್ತಾ? ಸರಿ, ಆಫ್ ಮಾಡ್ಬಿಡಿ. ಹಾಗಾದ್ರೆ ಸ್ವಲ್ಪ ಕಲರ್ ನೋಡ್ಕೊಳ್ಬೇಕಲ್ಲ, ಗೋಲ್ಡನ್ ಕಲರ್ ಆದ್ರೆ ಆಗಿದೆ ಅಂತ. ಬಿಸಿ ಬಿಸಿ ಇದ್ರೆ ಅದೊಂಥರ ಸ್ವಲ್ಪ ತಣ್ಣಗಾಗ್ಬೇಕಾ? ತಿನ್ಬೋದು. ಹೌದು, ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ತಿನ್ಬೋದು.
ತುಂಬ ಟೇಸ್ಟಿಯಾಗಿರುತ್ತೆ. ನೋಡೋಕ್ಕೆ ಈ ಥರ ಬರೀ ಪ್ಲೇನ್ ಕಾಣಿಸಿದ್ರು ಟೇಸ್ಟು ಆಲೂ ಚಿಪ್ಸ್ಗಿಂತನೂ ತುಂಬ ಟೇಸ್ಟ್ ಆಗಿರುತ್ತೆ. ಸರಿ ಸರಿ, ಹಾಗಾದ್ರೆ ರುಚಿ ನೋಡೇ ಬಿಡೋದಾ? ಹೌದು. ವಿಭೂತಿ ನೀವು ಅದೇ ರೀತಿಯ ಪದ್ಧತಿ ಮನೆಯಲ್ಲಿ ಮಾಡ್ತೀರಮ್ಮ? ವಿಭೂತಿ ಹಚ್ಚಿನೇ ಮನೆಯಲ್ಲಿ ಹಬ್ಬಗಳಲ್ಲಿ ಇದು ಎಲ್ಲ ಒಟ್ಟು ದಿನ ನೈವೇದ್ಯ ಮಾಡ್ತಾ ಅಂತೂ ನಾವು ಮಾಡಿ ಇಟ್ಬಿಡಿ ಅಮ್ಮ. ಇಲ್ಲಿ ಆಲೂ ಭುಜಿಯಾ ರೆಡಿ. ಓಕೆ, ಇಡೀ ಪ್ಲೇಟೇ ಕೊಟ್ಬಿಟ್ರಿ, ಪರವಾಗಿಲ್ಲ, ನನ್ಗೆ ಎಷ್ಟು ಬೇಕೋ ಅಷ್ಟು ತಿಂತೀನಿ. ಏನೋ ಒಂಥರ ನೀವು ಹೇಳಿದ್ರಿ, ನೋಡಕ್ಕೆ ನನ್ಗೆ ಖಾರ ಥರನೇ ಕಾಣ್ತಾ ಇದೆ. ಹೇಗಿದೆ ಅಂತ ನೋಡೋಣ. ಸ್ವಲ್ಪ ಕ್ರಿಸ್ಪಿ ಆದರೆ ಚೆನ್ನಾಗಿರುತ್ತೆ. ಗರಿ ಗರಿ ಇದೆಯಲ್ಲ, ಕರುಮ್ ಕುರುಮ್ ಆಗ್ತಾ ಇದೆ, ಚೆನ್ನಾಗಿ ಕ್ರಿಸ್ಪಿನೆಸ್ ಆಗಿದೆ. ಆಮೇಲೆ ಹೇಳ್ದಾಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿದೆ, ಒಳ್ಳೆ ಕರೆಕ್ಟ್ ಆಗಿದೆ. ಆಮೇಲೆ ರೆಗ್ಯುಲರ್ ಕಡ್ಲೆ ಹಿಟ್ಟಿನ ಖಾರಕ್ಕಿಂತ ಇನ್ನೂ ಚೆನ್ನಾಗಿದೆ. ಅದು ಯೂಶಲಿ ಎಲ್ರಿಗೂ ಇಷ್ಟ, ಎಲ್ಲ ಕಾಮನ್ ಆಗಿದೆ. ಈ ಆಲೂಗಡ್ಡೆ ಇದೆಯಲ್ಲ, ಅದೊಂಥರ ಬೇರೆ ಒಂದು ಫ್ಲೇವರ್ ಕೊಡ್ತಾ ಇದೆ. ಕಡ್ಲೆ ಹಿಟ್ಟು ಟೇಸ್ಟ್ ಕೊಡುತ್ತೆ. ಆಮೇಲೆ ತುಂಬಾ ಚೆನ್ನಾಗಿದೆ ಇದು. ಕಾಫಿ ಜೊತೆ, ಟೀ ಜೊತೆ ಸಾಯಂಕಾಲ ಮಾಡ್ಕೊಂಡು ತಿಂದ್ರೆ ಒಂದ್ ಪ್ಲೇಟ್ ಆರಾಮದಲ್ಲಿ ತಿಂದ್ಬಿಡ್ಬೋದು. ಒಳ್ಳೆ ರುಚಿಯಾದ ಅಡಿಗೆನ ಇವತ್ತು ನಮ್ಗೆ 2 ಅಡಿಗೆಗಳನ್ನ ಪರಿಚಯ ಮಾಡ್ಕೊಟ್ಟಿದ್ದೀರಾ. ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮ್ಗೆ ಧನ್ಯವಾದಗಳಮ್ಮ. ಶರಣ. ನರ್ಗೀಸ್ ಮಂಡಕ್ಕಿ ಮಾಡಲು ಬೇಕಾಗುವ ಪದಾರ್ಥ: ಮಂಡಕ್ಕಿ, ಬೆಳ್ಳುಳ್ಳಿ, ಟೊಮೊಟೊ, ಹಸಿಮೆಣಸಿನಕಾಯಿ, ಹಸಿ ಶುಂಠಿ, ಹುರಿಗಡಲೆ ಪುಡಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಸಾಸಿವೆ, ಸಕ್ಕರೆ ಪುಡಿ. ನರ್ಗೀಸ್ ಮಂಡಕ್ಕಿ ಮಾಡುವ ವಿಧಾನ: ಮೊದಲು ಸ್ಟವ್ ಹಚ್ಚಿ ಎಣ್ಣೆ ಹಾಕಿ, ಎಣ್ಣೆ ಕಾದ ಬಳಿಕ ಸಾಸಿವೆ, ಬೆಳ್ಳುಳ್ಳಿ ಹಾಕಿ ಉರಿಯಲು ಬಿಡಿ. ಒಂದು ಜಾರ್ಗೆ 3-4 ಹಸಿಮೆಣಸಿನಕಾಯಿ, ಹಸಿ ಶುಂಠಿ ಹಾಕಿ ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಬಿದ ಮಸಾಲೆಯನ್ನು ಬಾಣಲಿಗೆ ಹಾಕಿ 2 ನಿಮಿಷ ಫ್ರೈ ಮಾಡಿ ಸ್ಟವ್ ಆಫ್ ಮಾಡಿ. ಒಗ್ಗರಣೆ ಜೊತೆಗೆ ಅರಿಶಿನ ಪುಡಿ, ಮಂಡಕ್ಕಿ, 1 ಚಮಚ ಸಕ್ಕರೆ ಪುಡಿ, ಹುರಿಗಡಲೆ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಅದನ್ನು ಒಂದು ಪ್ಲೇಟ್ಗೆ ಹಾಕಿ ಹೆಚ್ಚಿದ ಈರುಳ್ಳಿ, ತುರಿದ ಕ್ಯಾರೆಟ್, ಸಣ್ಣಗೆ ಹೆಚ್ಚಿದ ಟೊಮೊಟೊ, ಕೊತ್ತಂಬರಿ ಸೊಪ್ಪು ಮಿಕ್ಸರ್ ಹಾಕಿದರೆ ನರ್ಗೀಸ್ ಮಂಡಕ್ಕಿ ಸವಿಯಲು ಸಿದ್ಧ. ಆಲೂ ಭುಜಿಯಾ ಮಾಡಲು ಬೇಕಾಗುವ ಪದಾರ್ಥ: ಆಲೂಗಡ್ಡೆ, ಉಪ್ಪು, ಅಚ್ಚ ಖಾರದ ಪುಡಿ, ಕಡಲೆ ಹಿಟ್ಟು. ಆಲೂ ಭುಜಿಯಾ ಮಾಡುವ ವಿಧಾನ: ಬೇಯಿಸಿದ ಆಲೂಗಡ್ಡೆಯನ್ನು ಸಿಪ್ಪೆ ಸುಲಿದು ಒಂದು ಬೌಲ್ಗೆ ಹಾಕಿಕೊಳ್ಳಿ. ಅದಕ್ಕೆ ಉಪ್ಪು, ಖಾರದ ಪುಡಿ, ಕಡಲೆ ಹಿಟ್ಟು ಹಾಕಿ ಚೆನ್ನಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ನಾದಿಕೊಳ್ಳಿ. ನಾದಿದ ಹಿಟ್ಟನ್ನು ಚಕ್ಕುಲಿ ಒರಳಿಗೆ ಹಾಕಿ ಕಾದ ಎಣ್ಣೆಯಲ್ಲಿ ಕರೆಯಿರಿ. ಈಗ ರುಚಿಯಾದ ಆಲೂ ಭುಜಿಯಾ ಸವಿಯಲು ಸಿದ್ಧ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಖಾನಾವಳಿಯ 2 ಅಡುಗೆಗಳನ್ನು ಹೇಗೆ ಮಾಡಿದ್ರು ಅಂತ. ಇದನ್ನು ನೀವು ಕೂಡ ತಪ್ಪದೆ ಮನೇಲಿ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.